ನಮ್ಮ ರಾಜ್ಯ ಸರ್ಕಾರ ಈ ಬಾರಿಯ ಬೆಳಗಾವಿ ಅಧಿವೇಶನದಲ್ಲಿ ಹೊಸದಾಗಿ ಸಾಮಾಜಿಕ ಬಹಿಷ್ಕಾರ ಪ್ರತಿಬಂಧಕ ಕಾಯ್ದೆಯನ್ನು ಜಾರಿಗೆ ತಂದಿದೆ. ಈ ಕಾಯ್ದೆಗೆ ಸರ್ವ ಪಕ್ಷಗಳ ಸದಸ್ಯರು ಸರ್ವಾನುಮತದಿಂದ ಒಪ್ಪಿಗೆ ನೀಡಿದ್ದಾರೆ. ಇಂಥದ್ದೊಂದು ಕಾಯ್ದೆ ತಡವಾಗಿ ಆದರೂ ನಮ್ಮ ರಾಜ್ಯದಲ್ಲಿ ಅನುಷ್ಠಾನಕ್ಕೆ ಬಂತಲ್ಲ ಅನ್ನೋದು ಖುಷಿ ವಿಚಾರ. ಅದು ಹೇಗೆ ಅಂತೀರಾ? ಹೇಳ್ತೀನಿ ಕೇಳಿ. ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಅನ್ನೋ ಮಾತನ್ನ ನಾವು ಆಗಾಗ ಕೇಳ್ತಾನೆ ಇರ್ತೀವಿ. ಆದರೆ ನಮ್ಮ ದೇಶದಲ್ಲಿ ಕಾನೂನಿಗಿಂತಲೂ ತಮ್ಮನ್ನ ತಾವು ದೊಡ್ಡವರು ಅಂತ ಅಂದ್ಕೊಳ್ಳುವಂತಹ ತುಂಬಾ ಜನರಿದ್ದಾರೆ. ಜಾತಿ ಕಾರಣಕ್ಕೆ, ಧರ್ಮದ ಕಾರಣಕ್ಕೆ, ಪ್ರತಿಷ್ಠೆ ಕಾರಣಕ್ಕೆ ತಮ್ಮನ್ನು ತಾವು ದೊಡ್ಡವರು ಅಂದ್ಕೊಳ್ಳೋ ಜನ ನಿಮಗೆ ಎಲ್ಲಿ ಹೋದ್ರೂ ಕಾಣಕ್ಕೆ ಸಿಗ್ತಾರೆ. ಆದರೆ ಯಾರೂ ಬಾಯ್ಬಿಟ್ಟು ಸಾರ್ವಜನಿಕವಾಗಿ ಹೇಳ್ಕೊಳ್ಳಲ್ಲ ಅಷ್ಟೇ. ನಮಗೆ ನಾವು ಸಂವಿಧಾನವನ್ನು ಅರ್ಪಿಸ್ಕೊಂಡು ಅದಕ್ಕೆ ಬದ್ಧರಾಗಿರ್ತೀವಿ, ಎಲ್ಲರನ್ನೂ ಸಮಾನವಾಗಿ ಕಾಣ್ತೀವಿ, ನಡ್ಕೊಳ್ತೀವಿ ಅಂತ ನಿರ್ಧರಿಸಿ ದಶಕಗಳು ಕಳೆದಿದ್ದಾವೆ. ಆದರೆ ಇವತ್ತಿಗೂ ನಮ್ಮಲ್ಲಿ ಜಾತಿಯ ಆಧಾರವಾಗಿ ಜನರನ್ನು ವಿಂಗಡಿಸೋ ಮತ್ತು ಅವರೊಂದಿಗೆ ಕೀಳಾಗಿ ವ್ಯವಹರಿಸೋ, ಪ್ರತ್ಯೇಕಿಸಿ ನೋಡೋ ಜಾತಿ ವ್ಯವಸ್ಥೆಯ ಸಾಮಾಜಿಕ ಪಿಡುಗು ಮಾತ್ರ ತೊಲಗಿಲ್ಲ. ಈ ಸಾಮಾಜಿಕ ಬಹಿಷ್ಕಾರ ಅನ್ನೋದು ಇವತ್ತಿಗೂ ನಮ್ಮ ದೇಶದಲ್ಲಿರುವಂತಹ ಜಾತಿ ವ್ಯವಸ್ಥೆಯ ಕೊಡುಗೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾರಾದರೂ ಕೆಳಜಾತಿಯ ವ್ಯಕ್ತಿ ಅಥವಾ ಕುಟುಂಬ ಮೇಲ್ಜಾತಿಯವರನ್ನ ಜಮೀನಿನ ವ್ಯಾಜ್ಯದ ಕಾರಣಕ್ಕೋ ಅಥವಾ ಬೇರೆ ಯಾವುದಾದ್ರೂ ಕಾರಣಕ್ಕೆ ಎದುರು ಹಾಕೊಂಡ್ರೆ ಆ ವ್ಯಕ್ತಿಯನ್ನ ಅಥವಾ ಇಡೀ ಕುಟುಂಬವನ್ನ ಸಾಮಾಜಿಕವಾಗಿ ಬಹಿಷ್ಕಾರ ಹಾಕೋ ಕೆಟ್ಟ ವ್ಯವಸ್ಥೆ ಇವತ್ತಿಗೂ ನಮ್ಮ ಹಳ್ಳಿ ಮತ್ತೆ ಪಟ್ಟಣಗಳಲ್ಲಿ ರೂಢಿಯಲ್ಲಿದೆ. ಅಷ್ಟೇ ಯಾಕೆ, ಬೇರೆ ಜಾತಿ ಅಥವಾ ಧರ್ಮದ ಹುಡುಗ ಹುಡುಗಿ ಇಬ್ರು ಪ್ರೀತಿಸಿ ಮದುವೆ ಆದ್ರೆ ಇಬ್ಬರಲ್ಲೊಬ್ರು ಮೇಲ್ಜಾತಿಯ ಕುಟುಂಬಕ್ಕೆ ಸೇರಿದವರಾಗಿದ್ರೆ ಆ ಪೈಕಿ ಕೆಳಜಾತಿಗೆ ಸೇರಿದ ಹುಡುಗ ಅಥವಾ ಹುಡುಗಿಯ ಮನೆ ಮೇಲೆ ಮೇಲ್ಜಾತಿಯವರು ದಾಳಿ ನಡೆಸೋದು, ಸಾಮಾಜಿಕವಾಗಿ ಬಹಿಷ್ಕಾರ ಹಾಕೋದು ಸಾಮಾನ್ಯ ಅನ್ನೋ ಹಾಗಾಗ್ಬಿಟ್ಟಿದೆ. ಜಾತಿ ಮತ್ತೆ ಕುಲ ಪ್ರತಿಷ್ಠೆಯ ಮತ್ತೇರಿದ ಮಧಾಂಧರು ತಮ್ಮದೇ ಮಕ್ಕಳು ಅಂತರ್ಜಾತಿಯ ಮದುವೆ ಆದ್ರು ಅನ್ನೋ ಕಾರಣಕ್ಕೆ ಕೊಲೆ ಮಾಡಿ ಜೈಲು ಸೇರಿದ ಮರ್ಯಾದೆಗೇಡು ಹತ್ಯೆ ಪ್ರಕರಣಗಳು ಕೂಡ ನಮ್ಮ ಕಣ್ಣು ಮುಂದಿದ್ದಾವೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದ SC/ST ದೌರ್ಜನ್ಯ ತಡೆ ಕಾಯ್ದೆ ದಲಿತರ ಮೇಲೆ ಈ ರೀತಿಯಾಗಿ ನಡೀತಾ ಇದ್ದಂತಹ ದೌರ್ಜನ್ಯವನ್ನ ತಡೆಗಟ್ಟುವಲ್ಲಿ ತಕ್ಕ ಮಟ್ಟಿಗೆ ಪ್ರಮುಖ ಪಾತ್ರ ವಹಿಸಿದೆ ಅನ್ನೋದು ಸತ್ಯ. ಆದ್ರೆ ಈ ಕಾಯ್ದೆಯಡಿ ದಾಖಲಾದ ಬಹುಪಾಲು ಪ್ರಕರಣಗಳಲ್ಲಿ ಆರೋಪಿಗಳಿಗೆ ಶಿಕ್ಷೆಯಾಗಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಜೊತೆಗೆ ಈ ದೌರ್ಜನ್ಯ ತಡೆ ಕಾಯ್ದೆ ಕೇವಲ ಪರಿಶಿಷ್ಟ ಜಾತಿ ಮತ್ತೆ ಪಂಗಡಕ್ಕೆ ಸೇರಿದ ಜನರಿಗೆ ಮಾತ್ರ ರಕ್ಷಣೆಯನ್ನು ಒದಗಿಸ್ತಾ ಇತ್ತು. ಆದರೆ ನಮ್ಮ ಸಮಾಜದಲ್ಲಿ SC/STಗಳ ಹೊರತಾಗಿಯೂ ಹಿಂದುಳಿದವರು, ಅಲ್ಪಸಂಖ್ಯಾತರು, ಹೀಗೆ ನಾನಾ ವರ್ಗದ ಜನರ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಬಹಿಷ್ಕಾರದ ಅಸ್ತ್ರ ಪ್ರಯೋಗವಾಗ್ತಾನೆ ಇರುತ್ತೆ. 2022ರಲ್ಲಿ ಧಾರವಾಡದ ನುಗ್ಗಿಕೇರಿ ಹನುಮಪ್ಪನ ದೇವಸ್ಥಾನದ ಬಳಿ ಕಲ್ಲಂಗಡಿ ಹಣ್ಣು ಮಾರ್ತಾ ಇದ್ದಂತಹ ವ್ಯಕ್ತಿ ಮುಸಲ್ಮಾನ ಅನ್ನೋ ಒಂದೇ ಒಂದು ಕಾರಣಕ್ಕೆ ಶ್ರೀರಾಮ ಸೇನೆಯ ಕಾರ್ಯಕರ್ತರ ಗುಂಪೊಂದು ಕಲ್ಲಂಗಡಿ ಹಣ್ಣಿನ ಅಂಗಡಿಯ ಮೇಲೆ ದಾಳಿ ನಡೆಸಿ ಹಣ್ಣುಗಳನ್ನ ನಡು ರಸ್ತೆಯಲ್ಲಿ ಒಡೆದು ಹಾಕಿ ಇಡೀ ಅಂಗಡಿಯನ್ನೇ ಧ್ವಂಸಗೊಳಿಸಿತ್ತು. ನಬೀ ಸಾಬ್ ಅನ್ನೋ ಆ ವ್ಯಾಪಾರಿಗೆ ಇನ್ನು ಮುಂದೆ ದೇವಸ್ಥಾನದ ಬಳಿ ವ್ಯಾಪಾರ ಮಾಡಬಾರದು ಅಂತ ಹೇಳಿ ಈ ಗುಂಪು ಧಮಕಿ ಹಾಕಿತ್ತು. ಹಿಂದೂ ದೇವರ ಜಾತ್ರೆ ಮತ್ತು ಉತ್ಸವಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳು ವ್ಯಾಪಾರ ಮಾಡಬಾರದು ಅಂತ ಬಲಪಂಥೀಯ ಮುಖಂಡರು ತಾಕೀತು ಮಾಡಿದ್ದ ಕೆಲ ಘಟನೆಗಳು ಕೂಡ ನಡೆದಿದ್ವು. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಬೋಡಗುರ್ಕಿ ಗ್ರಾಮದ ಗೊಲ್ಲ ಸಮುದಾಯಕ್ಕೆ ಸೇರಿದ 20 ವರ್ಷದ ಪ್ರೀತಿ ಅನ್ನೋ ಯುವತಿ ಮತ್ತೆ ಅದೇ ಊರಿನ ಪರಿಶಿಷ್ಟ ಜಾತಿಗೆ ಸೇರಿದ 24 ವರ್ಷದ ಗಂಗಾಧರ್ ಅನ್ನೋ ಯುವಕ ಪರಸ್ಪರವಾಗಿ ಪ್ರೀತಿಸ್ತಾ ಇದ್ರು. ತಮ್ಮ ಲವ್ ಮ್ಯಾಟರ್ ಅನ್ನ ಪ್ರೀತಿಯ ತಂದೆ ಕೃಷ್ಣಮೂರ್ತಿ ಅವರಿಗೆ ಹೇಳಿ ಮದುವೆ ಮಾಡಿಕೊಳ್ಳುವಂತ ಕೇಳಿದಾಗ ಆತ ಇವರಿಬ್ಬರ ಪ್ರೀತಿಗೆ ಒಪ್ಪಿರಲಿಲ್ಲ. ನಂತರ ಇದೇ ವಿಚಾರಕ್ಕೆ ಅಪ್ಪ ಮಗಳ ನಡುವೆ ಜಗಳ ಶುರುವಾಗಿತ್ತು. ಮಗಳಿಗಿಂತ ಪ್ರತಿಷ್ಠೆಯನ್ನೇ ಮುಖ್ಯ ಅಂದ್ಕೊಂಡ ಅಪ್ಪ ಕೊನೆಗೆ ಮಗಳ ಕತ್ತು ಹಿಸುಕಿ ಕೊಲೆ ಮಾಡಿದ್ದ. ಪ್ರೀತಿ ಕೊಲೆಯಾದ ವಿಚಾರ ತಿಳಿದು ಆಕೆಯನ್ನ ಪ್ರೀತಿಸ್ತಾ ಇದ್ದಂತಹ ಗಂಗಾಧರ್ ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದ. ಮರ್ಯಾದೆಗೇಡು ಹತ್ಯೆ ನಡೆಸಿದ ಅಪ್ಪ ಜೈಲು ಸೇರಿದ. ರಾಜಧಾನಿ ಬೆಂಗಳೂರಿನಲ್ಲೇ 2 ವರ್ಷಗಳ ಹಿಂದೆ ಇಂಥದ್ದೊಂದು ಘಟನೆ ನಡೆದಿತ್ತು. ಮಗಳು ಅನ್ಯ ಕೋಮಿನ ಹುಡುಗನನ್ನ ಪ್ರೀತಿಸಿ ಅವನ ಜೊತೆ ಓಡು ಹೋಗಿ ಮನೆತನದ ಮರ್ಯಾದೆ ತೆಗೆದಲು ಅಂತ ಕೋಪಗೊಂಡಿದ್ದಂತಹ HD ಕೋಟೆ ಮೂಲದ ಗಣೇಶ್ ಅನ್ನೋ ವ್ಯಕ್ತಿ ಪೊಲೀಸರು ಮಗಳನ್ನ ಹುಡುಕಿ ಕೊಟ್ಟ ಕೂಡಲೇ ಮನೆಗೆ ಕರೆದುಕೊಂಡು ಹೋಗಿ ಆಕೆಯ ಕುತ್ತಿಗೆಗೆ ಮಚ್ಚಿನಿಂದ ಹೊಡೆದು ಕೊಲೆ ಮಾಡಿದ್ದ. ಮಂಡ್ಯ, ಮೈಸೂರು, ಚಾಮರಾಜನಗರ ಹೀಗೆ ಹುಡುಕ್ತಾ ಹೋದ್ರೆ ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಈ ತರಹದ ಮರ್ಯಾದೆಗೇಡು ಹತ್ಯೆ ಪ್ರಕರಣಗಳು ಸಿಗ್ತವೆ. ಕಳೆದ ಜೂನ್ನಲ್ಲಿ ಚಾಮರಾಜನಗರ ಜಿಲ್ಲೆಯ ಹೊಮ್ಮ ಅನ್ನೋ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ದಲಿತ ಸಮುದಾಯಕ್ಕೆ ಸೇರಿದ ಮಹಿಳೆ ಅಡುಗೆ ಮಾಡ್ತಾ ಇದ್ರು. ಆ ಹೆಣ್ಣು ಮಗಳು ಮಾಡಿದ ಅಡುಗೆಯನ್ನ ನಮ್ಮ ಮಕ್ಕಳು ತಿನ್ನಬೇಕಲ್ಲ ಅಂತ ಹೇಳಿ ಆ ಊರಿನ ಸವರ್ಣೀಯರು ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸೋದನ್ನೇ ನಿಲ್ಲಿಸ್ಬಿಡ್ತಾರೆ. ವರ್ಗಾವಣೆ ಪತ್ರ ಪಡೆದು ಪಕ್ಕದ ಊರಿನ ಶಾಲೆಗೆ ತಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿಸ್ತಾರೆ. ಪ್ರಕರಣ ಸ್ಥಳೀಯ ಶಿಕ್ಷಣಾಧಿಕಾರಿಗಳ ಗಮನಕ್ಕೆ ಬರುತ್ತಲೇ ಪೋಷಕರು ಮತ್ತು ಶಾಲೆಯ ಶಿಕ್ಷಕರ ಜೊತೆ ಮಾತನಾಡಿ ಮಕ್ಕಳನ್ನ ಶಾಲೆ ಬಿಡಿಸದಂತೆ ಮನವೊಲಿಸುವಂತಹ ಪ್ರಯತ್ನ ಮಾಡಿದ್ರು. ಚಾಮರಾಜನಗರ ಜಿಲ್ಲೆಯ ಹೆಗ್ಗೊಟಾರ ಗ್ರಾಮದ ಮದುವೆ ಸಮಾರಂಭಕ್ಕೆ ಬಂದಿದ್ದಂತಹ ದಲಿತ ಮಹಿಳೆಯೊಬ್ಬರು ಊಟ ಮುಗಿಸ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗುವಾಗ ಮಾರ್ಗದಲ್ಲಿದ್ದ ವೀರಶೈವ ಬೀದಿಯಲ್ಲಿರುವಂತಹ ನೀರಿನ ಟ್ಯಾಂಕಿನ ನಲ್ಲಿಯಲ್ಲಿ ನೀರು ಕುಡಿದ್ರು ಅನ್ನೋ ಕಾರಣಕ್ಕೆ ಸ್ಥಳೀಯ ವ್ಯಕ್ತಿಯೊಬ್ಬ ಆಕೆಯನ್ನು ನಿಂದಿಸಿದ್ದಲ್ಲದೆ ಆಕೆ ಅಲ್ಲಿಂದ ಹೋದ ನಂತರ ತಮ್ಮ ಬೀದಿಯ ಜನರನ್ನು ಕರೆದು ಟ್ಯಾಂಕಿನಲ್ಲಿದ್ದಂತಹ ನೀರನ್ನು ಖಾಲಿ ಮಾಡಿಸಿ ನಂತರ ಆ ಟ್ಯಾಂಕಿಗೆ ಗೋಮೂತ್ರ ಹಾಕಿ ಸ್ವಚ್ಛ ಮಾಡ್ತಾರೆ. ದೌರ್ಜನ್ಯ ತಡೆ ಕಾಯ್ದೆ ಜಾರಿಯಲ್ಲಿದ್ರೂ ನಮ್ಮಲ್ಲಿರೋ ಪರಿಸ್ಥಿತಿ ನೋಡಿ.
ದಲಿತರಿಗೆ, ಹಿಂದುಳಿದ ಸಮುದಾಯದ ಜನರಿಗೆ ಈಗಲೂ ಬಹಳಷ್ಟು ಊರುಗಳಲ್ಲಿ ದೇವಸ್ಥಾನಗಳಿಗೆ ಪ್ರವೇಶ ಇಲ್ಲ. ಕಳೆದ 2-3 ತಿಂಗಳ ಹಿಂದೆ ಅದೇ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ವೀರಾಪುರ ಗ್ರಾಮದಲ್ಲಿ ಮುಜರಾಯಿ ಇಲಾಖೆಗೆ ಸೇರಿದ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಆ ಊರಿನ ಸವರ್ಣೀಯರು ದಲಿತರಿಗೆ ಪ್ರವೇಶವನ್ನು ನಿರಾಕರಿಸಿದ್ದ ಪ್ರಕರಣ ಬೆಳಕಿಗೆ ಬಂದಿತ್ತು. ತಾತ ಮುತ್ತಾತನ ಕಾಲದಿಂದಲೂ ಸವರ್ಣೀಯರು ಆ ಊರಿನ ದಲಿತರನ್ನ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ, ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಮತ್ತೆ ಮಾರಮ್ಮನ ದೇವಸ್ಥಾನಕ್ಕೆ ಪ್ರವೇಶಿಸೋಕೆ ಬಿಟ್ಟಿರಲಿಲ್ಲ. ದಲಿತರು ದೇವಸ್ಥಾನ ಪ್ರವೇಶಕ್ಕೆ ಮುಂದಾಗುತ್ತಲೇ ಜಾತಿ ನಿಂದನೆ ಮಾಡಿ ಕೊಲೆ ಬೆದರಿಕೆ ಹಾಕಿದ್ದಲ್ಲದೆ ಊರಿನ ಸವರ್ಣೀಯರು ಯಾರೂ ಕೂಡ ದಲಿತರನ್ನ ಮಾತನಾಡಿಸುವಂತಿಲ್ಲ, ಕೆಲಸಕ್ಕೆ ಕರೆಯೋ ಹಾಗಿಲ್ಲ, ಅಂಗಡಿಗಳಲ್ಲಿ ದಲಿತರಿಗೆ ಏನು ಮಾರಾಟ ಮಾಡುವಂತಿಲ್ಲ ಅಂತ ಹೇಳಿ ಸಾಮಾಜಿಕವಾಗಿ ಬಹಿಷ್ಕಾರ ಹಾಕಿದರು. ಈ ಘಟನೆಯ ಬಗ್ಗೆ ದಲಿತರು ಸ್ಥಳೀಯ ಪೊಲೀಸರಿಗೆ ದೂರು ನೀಡೋಕೆ ಹೋದರೂ ಪೊಲೀಸರು ದೂರನ್ನು ಸ್ವೀಕರಿಸಿರಲಿಲ್ಲ. ಕೊನೆಗೆ ದಲಿತರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸುತ್ತಲೇ ಎಚ್ಚೆತ್ತುಕೊಂಡಂತಹ ಪೊಲೀಸರು ಜಾತಿ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಿದರು. ಹೀಗೆ ಜನರಿಗೆ ದೇವಸ್ಥಾನಗಳಿಗೆ, ಸಾರ್ವಜನಿಕ ಸ್ಥಳಗಳಿಗೆ ಪ್ರವೇಶ ನಿರಾಕರಿಸೋದು, ಊರಿನಿಂದ ಹೊರಗಿಡೋದು, ವ್ಯಾಪಾರ ಅಥವಾ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸೋದು, ಶವ ಸಂಸ್ಕಾರಕ್ಕೆ ನಿರ್ಬಂಧ ಹೇರೋದು, ತೊಡೋ ಬಟ್ಟೆ, ಉಡೋ ಭಾಷೆ ಹೀಗೆ ಇರಬೇಕು ಅಂತ ತಾಕೀತು ಮಾಡೋದು, ಇವೆಲ್ಲವೂ ಸಾಮಾಜಿಕ ಬಹಿಷ್ಕಾರದ ನಾನಾ ಸ್ವರೂಪಗಳು. ಇಂತಹ ಬಹಿಷ್ಕಾರ ಹೇರೋ ಸ್ಥಳೀಯ ಗುಂಪುಗಳಾಗಿರಲಿ ಅಥವಾ ಈ ರೀತಿ ಬಹಿಷ್ಕಾರ ವಿಧಿಸೋಕೆ ಸಭೆ ನಡೆಸೋರನ್ನಾಗಿರಲಿ, ಸದ್ಯ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವಂತಹ ಸಾಮಾಜಿಕ ಬಹಿಷ್ಕಾರ ಪ್ರತಿಬಂಧಕ ಕಾಯ್ದೆ ಶಿಕ್ಷೆಗೆ ಗುರಿಪಡಿಸುತ್ತೆ. ಒಬ್ಬ ವ್ಯಕ್ತಿಯನ್ನು ಅಥವಾ ಒಂದಿಡೀ ಕುಟುಂಬವನ್ನು ಗುರಿಯಾಗಿಸಿ ಬಹಿಷ್ಕಾರ ಹಾಕುವವರಿಗೆ ಈ ಕಾಯ್ದೆಯ ಅನ್ವಯ 1 ಲಕ್ಷ ದಂಡ ಮತ್ತೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಇಂತಹ ಪ್ರಕರಣಗಳು ಕಂಡು ಬಂದಲ್ಲಿ ಸಂತ್ರಸ್ತರು ಬಂದು ದೂರು ಕೊಡುವವರೆಗೆ ಕಾಯಬೇಕು ಅಂತೇನಿಲ್ಲ. ಪೊಲೀಸರು ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲಿಸಿಕೊಂಡು ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬಹುದು. ಸಾಮಾಜಿಕ ನ್ಯಾಯದ ಮಾತನಾಡುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಅವರ ಸರ್ಕಾರ ರಾಜ್ಯದಲ್ಲಿ ಸಾಮಾಜಿಕ ಬಹಿಷ್ಕಾರದಂತಹ ಪಿಡುಗು ಇವತ್ತಿಗೂ ಇದೆ ಅನ್ನೋದನ್ನು ಒಪ್ಪಿಕೊಂಡು ಅದರ ನಿವಾರಣೆಗೆ ಚಿಕಿತ್ಸಕ ಕಾನೂನನ್ನು ಜಾರಿಗೆ ತರ್ತಾ ಇರೋದು ನಿಜಕ್ಕೂ ಸ್ವಾಗತಾರ್ಹ. ಈ ಕಾಯ್ದೆಯ ನ್ಯಾಯಸಮ್ಮತ ಅನುಷ್ಠಾನಕ್ಕೆ ಸರ್ಕಾರ ಮತ್ತೆ ಅಧಿಕಾರಿಗಳು ಇಷ್ಟೇ ಪ್ರಾಮುಖ್ಯತೆಯನ್ನು ಕೊಡಲಿ, ಎಲ್ಲೂ ಕೂಡ ಕಾನೂನಿನ ದುರ್ಬಳಕೆ ಆಗದಂತೆ ಕಾಳಜಿ ವಹಿಸಲಿ ಅನ್ನೋದು ನಮ್ಮ ಆಶಯ.